ಹೆಲೋ ಬ್ಯೂಟಿಫುಲ್ ಸೋಲ್ಸ್, ನಿಮಗೆಲ್ಲರಿಗೂ ಮಿಸ್ಟಿಕ್ ಮಿರರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಏನು ರೀಡಿಂಗ್ ತೊಗೊಳ್ಳೋಣ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ಇರೋ ಎರಡೆರಡು ಏನಂತ ಹೇಳ್ಬೋದು, ಡಿಸಿಷನ್ಸ್ ಅಂತ ಹೇಳ್ಬೋದು, ಅಥವಾ ಚಾಯ್ಸಸ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಕನ್ಫ್ಯೂಷನ್ ಅಂತ ಹೇಳ್ಬೋದು. ಅದು ಏನಿಲ್ಲ ಅಂತ ಹೇಳಿಬಿಟ್ಟು ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೊನೇಟ್ ಆಗಬಹುದು, ಆಗದೇ ಇರಬಹುದು. ಕೊನೆ ತನಕ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಫಸ್ಟು ಒಂದೊಂದು ಕಾರ್ಡ್ಸ್ನ ನಾನು ರೀಡ್ ಮಾಡ್ತಾ ಹೋಗ್ತೀನಿ. ಆ ಎನರ್ಜಿ ನನಗೆ ಏನು ಹೇಳ್ತಿದೆ ಅನ್ನೋದನ್ನ ನಾನು ರೀಡ್ ಮಾಡ್ತಾ ಹೋಗ್ತೀನಿ. ನೀವು ಕೇರ್ಫುಲ್ಲಾಗಿ ಕೇಳಿ. ಇದು ಮಾಡೋಕ್ಕೂ ಮುಂಚೆ ಬೇಕಾದ್ರೆ ಒಂದು ನಿಮಿಷ ಪಾಸ್ ಮಾಡಿಬಿಟ್ಟು, ನಿಮಗಿದು ಕನೆಕ್ಟ್ ಆದರೆ ಈ ಮೆಸೇಜ್ ನಿಮಗೆ ಸೇರಲಿ ಅನ್ನೋ ಥರ ಮಾಡಿ ಕನೆಕ್ಟ್ ಆಗುತ್ತೆ. ಫಸ್ಟ್ ಕಾರ್ಡ್ ಬಂದುಬಿಟ್ಟು ಡಿಸಿಷನ್ಸ್ ಆ್ಯಂಡ್ ಕಾಂಟೆಂಪ್ಲೇಷನ್ ಅಂತ ತೋರಿಸ್ತಿದೆ. ಇದೇನು ಅಂತ ಹೇಳಿದರೆ, ನೀವು ಒಂದು ಡಿಸಿಷನ್ ತೊಗೊಳ್ಳೋದು, ಆಮೇಲೆ ಅದರ ಮೇಲೆ ಡಿಸೈಡ್ ಮಾಡೋದ್ರ ಬಗ್ಗೆ ನೀವು ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ. ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡಬೇಕಾ, ಜಾಬ್ ಕಂಟಿನ್ಯೂ ಮಾಡಬೇಕಾ ಅನ್ನೋದು ನಿಮ್ಮ ತಲೆಯಲ್ಲಿರಬಹುದು. ಇಲ್ಲ ರಿಲೇಷನ್ಶಿಪ್ಪಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಂದರೆ ನಿಮ್ಮ ಟೂ ಪೀಪಲ್ ನಿಮ್ಮ ಲೈಫಲ್ಲಿ ಇರ್ಬೋದು. ಇದ ಅನ್ನೋ ಕನ್ಫ್ಯೂಷನಲ್ಲೇ ನೀವು ಇದ್ದೀರಾ. ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇರಲ್ಲ ಅಥವಾ ಹೋಗಲಾ, ಈ ರಿಲೇಷನ್ಶಿಪ್ ನನಗೆ ನನ್ನ ಲೈಫಿಗೆ ವರ್ತಿಟ್ಟ, ಇದು ಲಾಂಗ್ ಟರ್ಮ ಅನ್ನೋದ್ರಲ್ಲೇ ನಿಮ್ಮ ಕನ್ಫ್ಯೂಷನ್ ತುಂಬಾ ಇದೆ. ಸೊ ಆ ಎನರ್ಜಿನ ಇದು ತೋರಿಸ್ತಾ ಇದೆ. ಸೊ ಇದಕ್ಕೆ ನನ್ನ ಸೊಲ್ಯೂಷನ್ ನಾನು ಹೇಳೋ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಕೂತ್ಕೊಂಡು ಯೋಚನೆ ಮಾಡಿ, ಲಾಂಗ್ ಟರ್ಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಅನ್ನೋದು ನನ್ನ ಸಜೆಷನ್. ಸೊ ಇದು ನಿಮ್ಮ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಕೆಲವೊಂದು ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮದು ಜಾಬ್ ತುಂಬಾ ಕಂಫರ್ಟ್ ಝೋನ್ ಆಗಿರುತ್ತೆ. ಆ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರೋಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ, ಲೈಫಲ್ಲಿ ತುಂಬಾ ಬ್ಯೂಟಿಫುಲ್ ಥಿಂಗ್ಸ್ ಇದೆ. ಓಕೆ, ಒಂದು ಟಾಕ್ಸಿಕ್ ಜಾಬ್ ಕಲ್ಚರಲ್ಲಿರೋದು ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿರೋದು ಅಷ್ಟೇ ಅಲ್ಲ ಲೈಫು. ಅದಲ್ಲದೆ ಹೊರಗಡೆ ಬೇರೆ ಪ್ರಪಂಚನೂ ಇದೆ. ಅದ್ರ ಮೇಲೆ ಫೋಕಸ್ ಮಾಡಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ತುಂಬ ಯೋಚನೆ ಮಾಡಿ ನೀವು ಡಿಸಿಷನ್ ತೊಗೋಬೇಕಾಗುತ್ತೆ. ಸ್ವಲ್ಪ ಟೈಮ್ ತೊಗೊಳ್ಳಿ. ಅರ್ಜೆಂಟಾಗಿ ಯಾವುದನ್ನೂ ಇದು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತೊಗೊಂಡೆ ನೀವು ಡಿಸೈಡ್ ಮಾಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಎಕ್ಸ್ಟರ್ನಲ್ ಪಾರ್ಟಿ ಸಿಚುವೇಶನ್ಸ್. ಇದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪರ್ಸನ್ನಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಗೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ. ಒಂದು ರಿಲೇಷನ್ಶಿಪ್ಪಲ್ಲಾಗಲಿ, ನೀವು ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪರ್ಸನ್ನ ಇನ್ಕ್ಲೂಡ್ ಮಾಡಿದಾಗ ಅಲ್ಲಿ ನಿಮಗೆ ಅದೊಂದು ತುಂಬಾ ರಿಲೇಷನ್ಶಿಪ್ಪಲ್ಲಿ ಒಂದು ಲಾಯಲ್ಟಿ ಇಲ್ಲದೆ ಇರಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಇರಿಟೇಷನ್ ನಿಮಗಾಗ್ಬೋದು, ಇಲ್ಲ ಆಗಬಹುದು. ಸೊ ಆ ಸಿಚುವೇಶನ್, ಈ ಎಕ್ಸ್ಟರ್ನಲ್ ಪಾರ್ಟಿ ಥರ್ಡ್ ಪರ್ಸನ್ನಿಂದ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ಥರ್ಡ್ ಪರ್ಸನ್ನಿಂದ ನಿಮಗಿದು ಬರಬಹುದು. ಐದರ್ ಇದು ಈ ಕಾರ್ಮಿಕ್ ಪಾರ್ಟ್ನರ್ ಆಗಿರೋದ್ರಿಂದ ಅದನ್ನು ತೋರಿಸ್ಕೊಡೋಕ್ಕೋಸ್ಕರನೇ ಆ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಆಗಿರಬಹುದು. ಫ್ರೆಂಡ್ಸಲ್ಲಾಗಲಿ, ಫ್ಯಾಮಿಲಿ ಆಗಲಿ, ಇವಾಗ ಯಾರೇ ಆಗಲಿ, ಪೇರೆಂಟ್ಸ್ ಆಗಲಿ, ಅಲ್ಲಿ ಥರ್ಡ್ ಪರ್ಸನ್ ಅಂತ ಎಂಟ್ರಿ ಆದರೆ ನಿಮ್ಮ ವಿಷಯ ನಿಮ್ಮಲ್ಲೇ ಇರಬೇಕು. ಅದು ಪೇರೆಂಟ್ಸ್ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ವರ್ಕಲ್ಲಾಗಲಿ, ಎಲ್ಲೇ ಆಗಿರಲಿ, ನಿಮ್ಮ ವಿಷಯ ಅಂದರೆ ಒಂದು ಇಬ್ಬರು ಪರ್ಸ್ನಲ್ ಅನ್ನೋದು ಬರೀ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅಲ್ಲ, ಅದು ಫ್ಯಾಮಿಲಿ, ಫ್ರೆಂಡ್ಸಲ್ಲಿ ಕೂಡ ಬರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಈ ಥರ್ಡ್ ಪಾರ್ಟಿ ಎಂಟರ್ ಆಗಿರೋದ್ರಿಂದ ನಿಮಗೆ ಕಾರ್ಮಿಕ್ ಪ್ಯಾಟರ್ನ ಅಂತ ಗೊತ್ತಾಗುತ್ತೆ. ಇಲ್ಲ ಅದರಿಂದ ನೀವು ಲೆಸನ್ ಕಲಿಬೋದು. ಇಲ್ಲಾಂದರೆ ಆ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಬಹುದು. ಇಲ್ಲಾಂದರೆ ಅದರಿಂದ ನಿಮ್ಮ ಜಗಳ ಫ್ಯಾಮಿಲಿಯಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ, ಅಥವಾ ವರ್ಕಲ್ಲಾಗಲಿ ನಿಮಗೆ ಥರ್ಡ್ ಪರ್ಸನ್ನಿಂದ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ಈ ಕಾರ್ಡು ಅದನ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಇದರಲ್ಲಿ ಥಾಟ್ಸ್ ಮತ್ತು ಫೀಲಿಂಗ್ ಟ್ರ್ಯಾಪ್ಡ್. ನೀವು ಇದೆರಡರ ಮಧ್ಯ
ಥಾಟ್ಸ್ಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇದೆ. ನಿಮಗೆ ಓವರ್ ಥಿಂಕ್ ಮಾಡಿಕೊಂಡು ಕಂಪ್ಲೀಟ್ ಹೆದರಿಕೆಯಿಂದ ನೀವು ಎಲ್ಲ ಸ್ಟೆಪ್ಸ್ನೂ ಕೂಡ ಅಲ್ಲಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಈ ಥಾಟ್ಸಿಗೆ ನೀವು ಪವರ್ ಕೊಟ್ಬಿಟ್ರೆ ಲೈಕ್ ಕತೆ ಮುಗೀತು ಅಂತ ಅರ್ಥ. ಯಾಕಂತ ಹೇಳಿದ್ರೆ ಅದು ಥಾಟ್ಸ್ ಇವಾಗ ನಾವು ಅನ್ನೋದು ಹೈಯರ್ ಕಾನ್ಷಿಯಸ್, ಅದು ಥಾಟ್ಸ್ ಅಲ್ಲ. ಥಾಟ್ಸ್ ಅನ್ನೋದು ನಾವು ಯಾವಾಗ ಥಾಟ್ಸ್ನ ಇನ್ನೂ ಬರೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವೋ ನಾವು ಅಲ್ಲೇ ಟ್ರ್ಯಾಪ್ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ. ಸೊ ನೀವು ಎಲ್ಲಾದರೂ ನಾನು ಫೇಲ್ ಆಗಿಬಿಟ್ರೆ, ಎಲ್ಲಾದರೂ ಇದು ಮಾಡಿಬಿಟ್ರೆ ಅಂತ ನೀವು ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತೀರ. ಇವಾಗ ನಿಮ್ಮ ಐಡಿಯಾ ಎಲ್ಲಾದರೂ ಸಕ್ಸಸ್ ಆದರೆ ಆ ಥರನೂ ನಾವು ಯೋಚನೆ ಮಾಡ್ಬೋದಲ್ಲ. ಯಾವಾಗಲೂ ಈ ಥಾಟ್ಸ್ ಅನ್ನೋದು ನೆಗೆಟಿವ್ ಆಗೇ ಬರುತ್ತೆ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ಸೊ ಅದ್ರ ಮೇಲೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ, ಇಲ್ಲ ವಾಟ್ ಇಫ್ ಐ ವಿನ್ ಅನ್ನೋ ಥರ ನೀವು ಥಿಂಕ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ. ಇದೊಂದು ಯಾವ ಥರ ಅಂತ ಹೇಳಿದ್ರೆ, ಫಸ್ಟ್ ನೀವು ಕೂತ್ಕೊಂಡು ಯೋಚನೆ ಮಾಡಿ. ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಎಲ್ಲ ವಿಷಯದಲ್ಲೂ, ರಿಲೇಷನ್ಶಿಪ್ಪಲ್ಲಿ, ವರ್ಕ್ ವಿಷಯದಲ್ಲಿ. ಓಕೆ, ಯಾರೋ ಬೆಟರಾಗಿ ಮಾಡಿದ್ರು, ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಓಕೆ ಇದು ನನ್ನ ಎಂಡ್ ಇರ್ಬೋದಾ, ನಾನು ತೆಗೆದು ಹಾಕ್ಬೋದಾ, ಆ ಥರ ನೋ ಆ ಥರದ್ದೆಲ್ಲ ನೀವು ಥಿಂಕ್ ಮಾಡಿದೆ ಈ ಥಾಟ್ಸಿಗೆ ನೀವು ಪವರ್ ಕೊಟ್ಬಿಟ್ರೆ ಮತ್ತು ಅದು ತುಂಬಾ ಕಷ್ಟ ಆಗಿಬಿಡುತ್ತೆ. ನಿಮ್ಮ ಥಾಟ್ಸ್ ಆ್ಯಂಡ್ ಫೀಲಿಂಗ್ ಟ್ರ್ಯಾಪ್ಡ್, ಇದರಿಂದ ನೀವು ಹೊರಗಡೆ ಬಂದ್ರೇ ನಿಮ್ಮ ಲೈಫಲ್ಲಿ ನೀವೇನಾದರೂ ಸಾಧನೆ ಮಾಡೋಕ್ಕಾಗೋದು ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಇದು ಬಂದು ಸನ್ ಮತ್ತು ಸ್ಟ್ರೆಂತ್. ಇದು ಏನಂತ ಹೇಳಿದ್ರೆ, ಸನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಕಂಪ್ಲೀಟ್ ಪವರ್ ಸೋರ್ಸ್. ಅದು ನಮ್ಮ ಲೈಫ್ ಸನ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ನ ನಾವು ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ಇಲ್ಲ. ಎಲ್ಲ ಶಕ್ತಿಗೂ ಮೇಯ್ನ್ ಒಂದು ಸೋರ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಸೂರ್ಯನೇ. ಸೊ ಅದು ಏನು ತೋರಿಸ್ತಾ ಅಂದರೆ, ನೀವು ಕಂಪ್ಲೀಟಾಗಿ ಒಂದು ಲೈಫಲ್ಲಿ ನಿಜಾನ ರಿವೀಲ್ ಮಾಡುತ್ತೆ. ಸೊ ಬೆಳಕೇನು ಮಾಡುತ್ತೆ, ಕತ್ಲೆನ ಹೊರಗಡೆ ತಂದು ನಿಮಗೆ ಬೆಳಕಾಗುತ್ತೆ. ಸೊ ಅದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ನೀವು ಹೊಸ ದಾರಿಗಳು ಓಪನ್ ಆಗುತ್ತೆ. ಆಮೇಲೆ ನೀವು ಫುಲ್ ನೀವು ಎಲ್ಲ ರೀತಿಯಲ್ಲೂ ನೀವು ಚೇಂಜಸ್ ಆಗ್ತೀರಾ. ಇನ್ನು ಗುಡ್ ವೇ, ಇನ್ನು ಒಳ್ಳೆ ವೇಯಲ್ಲಿ ನೀವು ಎಲ್ಲ ರೀತಿಯಲ್ಲೂ ಚೇಂಜಸ್ ಆಗ್ತೀರಾ. ನೀವು ಹ್ಯಾಪಿಯಾಗಿರ್ತೀರ. ಏನಂತ ಹೇಳಿದ್ರೆ, ಎಲ್ಲ ಕಷ್ಟಗಳನ್ನ ಅನುಭವಿಸಿ, ಎಲ್ಲ ಹಾರ್ಟ್ ಬ್ರೇಕ್ನ ನೀವು ಅನುಭವಿಸಿ, ಮತ್ತು ನೀವು ಹೊರಗಡೆ ಬಂದಾಗ ಒಂದು ಹ್ಯಾಪಿನೆಸ್ ಪೀರಿಯಡ್ ಇರುತ್ತಲ್ವ. ಸೊ ಅದನ್ನ ಇದು ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ಕಂಪ್ಲೀಟ್ ಫುಲ್ ಆಫ್ ಲವ್, ಹಾರ್ಟ್ ಫುಲ್ ಆಫ್ ಲವ್, ಮತ್ತು ನಿಮ್ಮ ಲೈಫಲ್ಲಿ ಎಲ್ಲದೂ ನೀವು ಏನೇ ಕೈ ಹಿಡಿದ್ರು ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಬಟ್ ನಂಬಿಕೆ ಅನ್ನೋದು ಮುಖ್ಯ. ಓಕೆ, ನನ್ನ ಮನಸ್ಸಲ್ಲಿ ಡೌಟ್ ಇರೋ, ನಾನು ಸಕ್ಸಸ್ ಆಗ್ತೀನೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋ ಥರ ಇದಿಟ್ಟರೆ ಅದೇನೂ ವರ್ಕ್ ಆಗೋಲ್ಲ. ಬಟ್ ನೀವು ಕಂಪ್ಲೀಟ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು, ಓಕೆ ದೇವ್ರು ನನಗೆ ಸಾಥ್ ಕೊಡ್ತಿದ್ದಾನೆ, ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಮುಂದೆ ನಡೀತೀನಿ, ಅದು ಏನೇ ಆಗಲಿ ನಾನು ಆ್ಯಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಇದು ನಿಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸುಖ ದುಃಖ ಅನ್ನೋ ಡಿಫ್ರೆನ್ಸೇ ಇರೋಲ್ಲ. ಎಲ್ಲದನ್ನೂ ನೀವು ಈಕ್ವಲಾಗಿ ತೊಗೊಂಡೋಗಿ ಈಕ್ವಲಾಗೇ ನೋಡ್ತೀರ. ಸೊ ಆ ಥರದ ಪವರ್ ಬಂದುಬಿಟ್ರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಚೆನ್ನಾಗಾಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.